4 ವರ್ಷ ಕಳೆದ್ರೂ ಕೂಡ ಈ ನೀರಾವರಿ ಯೋಜನೆ ಮಾತ್ರ ಇನ್ನೂ ಮುಗ್ದಿಲ್ಲ. ನೀರಿಗಾಗಿ ಅಲ್ಲಿನ ಜನರು ಬರೋಬ್ಬರಿ 1 ಮೈಲಿ ನಡೀತಾ ಇದ್ದಾರೆ. ಯೋಜನೆ ಆರಂಭ ಆಗಿ 4 ವರ್ಷ ಆಯ್ತು. 4 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಯೋಜನೆ ಮುಗ್ದಿಲ್ಲ. ನೀರಿಗಾಗಿ ಬರೋಬ್ಬರಿ 1 ಮೈಲಿ ನಡೀತಿದ್ದಾರೆ ಅಲ್ಲಿನ ಜನರು. ಉತ್ತರ ಕನ್ನಡದ ಜೋಯಿಡಾ ಜನರ ಅಳಲಿದು. ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ ನೀರಿಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಜನರು. ಬರೋಬ್ಬರಿ 1 ಮೈಲಿ ನಡೀತಾ ಇದ್ದಾರೆ ಇಲ್ಲಿನ ಜನರು. ನೀರಿಗಾಗಿ ಹಾಹಾಕಾರ ಅಲ್ಲಿ ಉದ್ಭವ ಆಗಿರುವಂತದ್ದು. ಉತ್ತರ ಕನ್ನಡದಲ್ಲಿ ನೀರಿನ ಸಮಸ್ಯೆ ಅಂತಂದ್ರೆ ನಿಜವಾಗ್ಲೂ ಜನರು ಆಶ್ಚರ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಅತಿ ಹೆಚ್ಚು ಮಳೆಯಲ್ಲಿ ಆಗುವಂಥದ್ದು. ಹಾಗಾದ್ರೆ ಉತ್ತರ ಕನ್ನಡದ ಜೋಯಿಡಾ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿನ ಜನರು ಈ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ನೋಡ್ಕೊಂಡ್ ಬರೋಣ. 22 ಕಿಲೋಮೀಟರ್ ಪೈಪ್ಲೈನ್ ಹಾಕಬೇಕು, ಅದ್ರಲ್ಲಿ 12 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ದಾರೆ. ಮತ್ತೆ ಎಲ್ಲಿ ಫಿಲ್ಟ್ರೇಷನ್ ಹಾಕಬೇಕು ಅಲ್ಲಿ ಒಂದು ಕೆಲಸ ಇಲ್ಲ, ಒಂದು ಕಲ್ಲು ಸುದ್ದ ಇಲ್ಲ. ಜನ ಹಳ್ಳಕ್ಕೆ ಹೋಗಿ ನೀರು ತಗೊಂಡ್ಬರ್ತಾರೆ. 3 ವರ್ಷ ಆಯ್ತು, ಇನ್ನೇನು ಆಗಿಲ್ಲ. ಕಾಮಗಾರ ಎಲ್ಲ ನಡೀತಾ ಇಲ್ಲ, ಬಹಳ ಸಮಸ್ಯೆ ಇದೆ. ಬತ್ತಿ ಹೋಗಿರೋ ನದಿ, ಹಳ್ಳ, ಖಾಲಿ ಕೊಡ ಹಿಡಿದು ನೀರಿಗಾಗಿ ಗುಂಪಾಗಿ ಹೊರಟಿರೋ ಮಹಿಳೆಯರು, ಎಲ್ಲಂದ್ರಲ್ಲಿ ಬಿದ್ದಿರೋ ನೀರಿನ ಪೈಪ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರ ಪುನರ್ವಸತಿ ಕೇಂದ್ರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಯಾರೂ ನಂಬಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡು ಹೊಂದಿರುವಂತಹ ಮತ್ತು ಮಳೆಯಾಗೋ ಪ್ರದೇಶ ಅದು. ಆದರೆ ಈ ಜೋಯಿಡಾ ತಾಲೂಕಿನ ರಾಮನಗರ ಪುನರ್ವಸತಿ ಕೇಂದ್ರದಲ್ಲಿ ಪ್ರತಿ ಬೇಸಿಗೆಯಲ್ಲಿ ತೀವ್ರ ನೀರಿನ ಕೊರತೆ ಉಂಟಾಗುತ್ತೆ. 2022ರಲ್ಲಿ ಜನರ ಹೋರಾಟಕ್ಕೆ ಮಣಿದ ಸರ್ಕಾರವು 28 ಕೋಟಿ ವೆಚ್ಚದಲ್ಲಿ ಕುಡಿಯೋ ನೀರಿನ ಯೋಜನೆಗೆ ಕಾಮಗಾರಿಯನ್ನ ಶುರು ಮಾಡಿತ್ತು. ಆದರೆ ಕಾಮಗಾರಿ ಶುರುವಾಗಿ 3 ವರ್ಷ ಕಳೆದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. 2022ರಲ್ಲಿ ಆಂದೋಲನ ಮಾಡ್ಕೊಂಡು ಈ ನೀರಿನ ಸ್ಕೀಮ್ ಅನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರೋದು ನಮ್ ಜನ. ಬರೀ ಒಂದು 22 ಕಿಲೋಮೀಟರ್ ಏನು ಪೈಪ್ಲೈನ್ ಹಾಕ್ಬೇಕು, ಅದ್ರಲ್ಲಿ 12 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ದಾರೆ. ಮತ್ತೆ ಎಲ್ಲಿ ಫಿಲ್ಟ್ರೇಷನ್ ಹಾಕ್ಬೇಕು ಅಲ್ಲಿ ಒಂದು ಕೆಲಸ ಇಲ್ಲ, ಒಂದು ಕಲ್ಲು ಸುದ್ದ ಇಲ್ಲ. ಅಲ್ಲಿ ಇವ್ರಿಗೆ ಎಷ್ಟು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು, ಆಮೇಲೆ ಏನ್ ಇವ್ರದ್ದು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ಆಗತ್ತೆ ಅಂತ ಹೇಳ್ತಾರೆ. ನಮ್ಗೆ ನೀರಿನ ಸಮಸ್ಯೆ ತುಂಬಾ ಇದೆ. ಈ ನೀರಿನ ಸಮಸ್ಯೆಗಾಗಿ ಸರ್ಕಾರಕ್ಕೆ ಈ ಊರಿನ ಜನ ಕೇಳೋಕ್ಕಿಂತ ಮುಂಚೆ ನೀರ್ ಕೊಡ್ಬೇಕಿತ್ತು. ಆದ್ರೂ ನಾವು ರಸ್ತೆ ಮೇಲೆ ಕುಂತ ಮೇಲೆ ತಂದು ಕೊಟ್ಟಿದ್ದಾರೆ, ಅಡ್ಡಿ ಇಲ್ಲ. ಬಟ್ ಅದನ್ನಾದ್ರೂ ಬೇಗ ಮಾಡ್ಕೊಡಿ ಅಂತ ಹೇಳಿ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ವಿ. ಈ ಯೋಜನೆಯಿಂದ ರಾಮನಗರ, ಅಸು, ಜಗಲ್ಬೆಟ್ ಗ್ರಾಮ ಪಂಚಾಯತಿನ ಪಶ್ಚಿಮ ಭಾಗಕ್ಕೆ ನೀರು ಸರಬರಾಜು ಆಗಬೇಕಿತ್ತು. ರಾಮನಗರ ಮತ್ತು ಸುತ್ತಮುತ್ತ ಪೈಪ್ಲೈನ್ ಕೆಲಸ ಪೂರ್ಣಗೊಂಡಿದೆ. ಆದರೆ ನೀರಿನ ಟ್ಯಾಂಕ್ಗಳ ನಿರ್ಮಾಣ, ಪಾಂಡ್ರಿ ನದಿಯಲ್ಲಿ ನೀರು ಕೊಂಡೊಯ್ಯುವ ಕಡೆ ಇನ್ನೂ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಯೋಜನೆ ಆಮೆಗತಿಯಲ್ಲಿದ್ರೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಈ ಜನರಿಗೆ ಟೋಟಲಿ ಕುಡಿಯಲಿಕ್ಕೆ ನೀರೇ ಇಲ್ಲ. ಇವರು ಬಹಳ ಸುಮಾರು ವರ್ಷದಿಂದ ಇವ್ರದ್ದು ನೀರು ಅಂತ ಇದ್ದಾರೆ. ಆದ್ರೆ ಅವ್ರಿಗೆ ಒಂದು ಜಲಜೀವನ ಅಂತೇಳಿ ಒಂದು ನೀರು ತಂದು ಕೊಟ್ರು. ಅದ್ರೊಳಗು ಬಾವಿ ಒಳಗು ನೀರಿಲ್ಲ, ಟಾಕಿ ಒಳಗು ನೀರಿಲ್ಲ. ಜನ ಹಳ್ಳಕ್ಕೆ ಹೋಗಿ ನೀರು ತಗೊಂಡ್ಬರ್ತಿದಾರೆ ಕುಡ್ಲಿಕ್ಕೆ. ಸೂಪದಿಂದ ಇದು ನೀರು ಕೊಡ್ತೇವೆ ಅಂತ ಹೇಳಿದ್ರು. ಅದು ರಾಮನ 28 ಕೋಟಿ, ಅದೊಂದು ನೀರಿನ ಮಟ್ಟ ಬರ್ಲೇ ಇಲ್ಲ. ಆದ್ರೂ ಅಲ್ಲಿ ಏನ್ ಕೆಲಸ ಅಂತೂ ಆಗ್ಲೇ ಇಲ್ಲ. 15 ಡೇಸ್ ಒಂದು ಇದು ಕಾರ್ಪೊರೇಷನ್ ಮುನ್ಸಿಪಾಲಿಟಿ ಇದು ಪಂಚಾಯತ್ ನೀರು ಬಿಡ್ತಾರೆ, ಸರಿ ಅದು ಕುಡಿಯಂಗಿಲ್ಲ. ಅದು ಲಾಸ್ಟ್ MLA ಅವರು ಮ್ಯಾನಿಫೆಸ್ಟೋ ಅಲ್ಲಿ ಅವರು 28 ಕೋಟಿ ಇದು ಸ್ಯಾಂಕ್ಷನ್ ಮಾಡಿದ್ರು. ಈಗ 3 ವರ್ಷ ಆಯ್ತು, ಇನ್ನು ಏನು ಆಗಿಲ್ಲ. ಅದು ಅದೇ ನೀರೆಲ್ಲ ಅದು ಕಾಮಗಾರ ಎಲ್ಲ ನಡೀತಾ ಇಲ್ಲ, ಬಹಳ ಸಮಸ್ಯೆ ಆಯ್ತು. ಒಟ್ನಲ್ಲಿ ಯೋಜನೆ ಸಂಬಂಧಿಸಿದ ಅಧಿಕಾರಿಗಳು, ಶಾಸಕರು ತಕ್ಷಣವೇ ಅಗತ್ಯ ಅನುಮತಿ ಪಡೆದು ಈ ಯೋಜನೆಯನ್ನ ಪೂರ್ಣಗೊಳಿಸಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ನೋಡಿದ್ರಲ್ವಾ ಉತ್ತರ ಕನ್ನಡದ ಜೋಯಿಡಾದ ಜನರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ನಿಜವಾಗ್ಲೂ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಉತ್ತರ ಕನ್ನಡ ಕೂಡ ಒಂದು. ಆದ್ರೆ ಅಲ್ಲೇ ನೀರಿನ ಪರಿಸ್ಥಿತಿ ಇದೆ ಅಂತಂದ್ರೆ, ಹಾಹಾಕಾರ ಇದೆ ಅಂತಂದ್ರೆ ನಿಜವಾಗ್ಲೂ ಶಾಕಿಂಗ್ ವಿಚಾರ ಅಂತಾನೆ ಹೇಳಬಹುದು. ಉತ್ತರ ಕನ್ನಡದ ಜೋಯಿಡಾ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತೆ ಕಾಮಗಾರಿ ಆರಂಭ ಆಗಿ 4 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಮುಗಿತಿಲ್ಲ, ಯಾಕೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಧನುಶ್ರೀ, ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರದ ಜನರ ಒಂದು ಪರಿಸ್ಥಿತಿ. ರಾಮನಗರ ಮತ್ತು ಸುತ್ತಮುತ್ತ ಹಳ್ಳಿಯ ಜನರ ಒಂದು ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುತ್ತಿರುವಂತಹ ಒಂದು ಪರಿಸ್ಥಿತಿ. ಇದು ಕೇವಲ ಇವತ್ತು ನೆನೆಯ ಸಮಸ್ಯೆ ಅಲ್ಲ, ಕಳೆದ 10 ವರ್ಷಗಳಿಂದ ಇರುವಂತಹ ಒಂದು ಸಮಸ್ಯೆ. ಇಲ್ಲಿನ ಏನು ಸೂಪಾ ಜಲಾಶಯದ ಯೋಜನೆಗೆ ನೆಲ ಜಲವನ್ನ ತಮ್ಮ
ಸರ್ವಸ್ವವನ್ನ ತ್ಯಾಗ ಮಾಡಿ ಇವರು ಹೋಗಿರುವಂತಹ ಇಲ್ಲಿನ ಜನರು. ಆದ್ರೆ ಇದೇ ಜನರು ಇವತ್ತು ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇರುವಂತದ್ದು. 2022 ಬಿಜೆಪಿ ಸರ್ಕಾರದಲ್ಲಿ ಏನೋ ಕುಡಿಯುವ ನೀರಿನ ಯೋಜನೆ 28 ಕೋಟಿ ರೂಪಾಯಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಕಾಂಗ್ರೆಸ್ ಸರ್ಕಾರ ಅಂದ್ರೆ 2023ರಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿ ಕಾಮಗಾರಿ ಆರಂಭ ಆಯ್ತು. ಕಾಮಗಾರಿ ಆರಂಭವಾಗಿ ಇವತ್ತಿಗೆ 4 ವರ್ಷ ಹತ್ರ ಬಂದರೂ ಕೂಡ ಇವತ್ತಿನವರೆಗೂ ಈ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ನಡೆಯಲಿಲ್ಲ. ಒಟ್ಟು 22 ಕಿಲೋಮೀಟರ್ ಏನು ಪೈಪ್ಲೈನ್ ಅನ್ನ ಜೋಡಣೆ ಮಾಡಬೇಕಾಗಿದೆ. ಇಲ್ಲಿ ಹರಿಯುವಂತ ಪಾಂಡ್ರಿ ನದಿಯಿಂದ ನೀರನ್ನ ಪೈಪ್ಲೈನ್ ಮೂಲಕ ರಾಮನಗರ ಆಗಿರ್ಬೋದು, ಜಗಲ್ಪೇಟ್ ಆಗಿರ್ಬೋದು, ಅದೇ ರೀತಿ ಇಲ್ಲಿನ ಸುತ್ತಮುತ್ತ ಹಳ್ಳಿಯ ಜನರಿಗೆ ಕುಡಿಯೋ ನೀರನ್ನ ಕೊಡಿಸುವಂತ ಒಂದು ಯೋಜನೆ ಆಗಿತ್ತು. ಆದ್ರೆ ಇವತ್ತು ಕೇವಲ 10 ಕಿಲೋಮೀಟರ್ ಅಷ್ಟು ಮಾತ್ರ ಈ ಪೈಪ್ಲೈನ್ ಅನ್ನ ಜೋಡಣೆ ಮಾಡಲಾಗಿದೆ. ಅದ್ರ ಜೊತೆಗೆ ಇವತ್ತಿನವರೆಗೂ ಈ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಅದ್ರ ಜೊತೆಗೆ ಇವತ್ತು ಕಾಮಗಾರಿ ಸ್ಥಗಿತ ಆಗಿರುವಂತದ್ದು. ಈ ಕಾರಣವನ್ನ ಕೇಳಿದಾಗ ಪರಿಸರ ಇಲಾಖೆ ಮಾಹಿತಿ ಬೇಕು, ಅದ್ರ ಜೊತೆಗೆ ಅದರ ಅನುಮತಿ ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ಗುತ್ತಿಗೆ ಪಡೆದಂತ ಕಂಪನಿಯವರು ಎಷ್ಟು ನಿರ್ಲಕ್ಷ್ಯ ಆಗಿದ್ದಾರೆ ಅನ್ನೋದಕ್ಕೆ ಇದು ಹಿಡಿದ ಒಂದು ಕೈಗನ್ನಡಿಯಾಗಿದೆ. ಯಾಕಂದ್ರೆ ಒಂದು ಕಾಮಗಾರಿ ಜಾರಿ ಆಗ್ಬೇಕು, ಆ ಯೋಜನೆ ಬರಬೇಕು ಅಂದ್ರೆ ಮುಖ್ಯವಾಗಿ ಪರಿಸರ ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇವತ್ತು ಪರಿಸರ ಇಲಾಖೆಯ ಪರ್ಮಿಷನ್ ತೆಗೆದುಕೊಂಡಿದ್ದಾರೋ ಅಥವಾ ಇವರೇ ಬೇಕಾಬಿಟ್ಟಿಯಾಗಿ ಕಾರಣ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತಿಗೂ ಗೊತ್ತಾಗದೇ ಇರುವಂತಹ ಒಂದು ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಜನ ಈ ಗುತ್ತಿಗೆ ಪಡೆದಂತ ಕಂಪನಿ ಆಗಿರ್ಬೋದು ಅಥವಾ ಇಲ್ಲ ಆಡಳಿತ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಇಲ್ಲ ಜನ ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ಆಗಿರುವಂತದ್ದು. ಈಗ ನೀರು ಹತ್ರ ಇದ್ರೂ ಕೂಡ ನೀರು ಕುಡಿಯಲಾಗದಂತ ಒಂದು ಪರಿಸ್ಥಿತಿ ಇರುವಂತದ್ದು. ಪಾಂಡ್ರಿ ನದಿಯಿಂದ ಇದನ್ನ ಇಲ್ಲಿನ ಸುತ್ತಮುತ್ತ ಹಳ್ಳಿಗೆ ನೀರು ಒದಗಿಸುವಂತ ಒಂದು ಮಹತ್ವದ ಯೋಜನೆ ಆಗಿತ್ತು. ಈ ಯೋಜನೆ ಬರಬೇಕು ಅಂತ 10 ವರ್ಷಗಳ ಕಾಲ ಇಲ್ಲಿನ ಜನರು ಪ್ರತಿಭಟನೆಯ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ಈ ಹೋರಾಟದ ಪರಿಣಾಮವಾಗಿ ಒಂದು ಯೋಜನೆಯನ್ನ ಜಾರಿಗೆ ತರಲಾಯಿತು. ಆದ್ರೆ ಜಾರಿಗೆ ಬಂದಂತ ಯೋಜನೆ ಕೂಡ ಇವತ್ತು ಸಮರ್ಪಕವಾಗಿ ಯೋಜನೆಯನ್ನ ಮಾಡಲು ಇಲ್ಲಿನ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯ ತೋರ್ತಾ ಇರುವುದು ಒಂದು ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಇವತ್ತು ಆ ಊರಿಗೆ ಹೋಗಿ ಜನರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡಿದೆ. ಆಡಳಿತ ವ್ಯವಸ್ಥೆಯನ್ನ ಚುರುಕುಗೊಳಿಸುವಂತ ಒಂದು ಪ್ರಯತ್ನ ಮಾಡಿದೆ. ಮುಂದಾದ್ರೂ ಈ ವ್ಯವಸ್ಥೆ ಜಾರಿ ಆಗತ್ತೆ, ಇದನ್ನ ಈ ಕಾಮಗಾರಿ ವೇಗ ಪಡೆಯುತ್ತಾ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಧನುಶ್ರೀ, ದರ್ಶನಾಯಕ್, ಈಗ ಪಂಚಾಯತಿ ಅಧಿಕಾರಿಗಳಿರಬಹುದು ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾಡಳಿತ ದೇಶಪಾಂಡೆ ಅವರ ಗಮನಕ್ಕೂ ಇದು ಬಂದಿಲ್ವಾ ಹೇಗೆ? ಮತ್ತೆ ಗುತ್ತಿಗೆದಾರ ಟೆಂಡರ್ ಅನ್ನ ಪಡ್ಕೊಂಡಾಗಿದೆ, ಈಗ ಗುತ್ತಿಗೆದಾರನನ್ನ ಪ್ರಶ್ನೆ ಮಾಡ್ತಾ ಜನರು ಮಾಡಿರ್ತಾರೆ ನನ್ನ ಪ್ರಕಾರ. ಸೊ ಆ ಸಂದರ್ಭದಲ್ಲಿ ಗುತ್ತಿಗೆದಾರ ಏನ್ ಹೇಳ್ತಿದ್ದಾನಂತ, ಏನು ಕುಂಟು ನೆಪ ಕೊಡ್ತಾ ಇದ್ದಾನೆ? ಧನುಶ್ರೀ, ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ಹಳಿಯಾಳ ಕ್ಷೇತ್ರ. ಇದು RV ದೇಶಪಾಂಡೆ ಅವರ ಕ್ಷೇತ್ರ. RV ದೇಶಪಾಂಡೆ ಅವರು ಮನಸ್ಸು ಮಾಡಿದ್ರೆ ಇದು ಯಾವ ರೀತಿಯಾದಂತ ಒಂದು ಸಮಸ್ಯೆನೂ ಅಲ್ಲ. ಆದ್ರೆ ಇಲ್ಲಿಯ ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯವೋ ಅಥವಾ ಇಲ್ಲಿನ ಕೆಲವೊಂದು ಆಂತರಿಕ ಆಡಳಿತದ ಕೆಲವೊಂದು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವತ್ತು ಜನರು ಪರದಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ನಾವು ಇಲ್ಲಿನ ಜನರನ್ನ ಪ್ರಶ್ನೆ ಮಾಡಿದಾಗ ಜನರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ನಾವು ಗುತ್ತಿಗೆದಾರರನ್ನ ಕೂಡ ಕೇಳಿದೀವಿ, ಇದ್ರ ಬಗ್ಗೆ ಮನವಿ ಕೂಡ ಮಾಡಿದೀವಿ, RV ದೇಶಪಾಂಡೆ ಅವರ ಗಮನಕ್ಕೂ ಕೂಡ ಇದೆ. ಆದ್ರೆ ನಿರ್ಲಕ್ಷ್ಯ ಮಾತ್ರ ಮುಂದುವರಿತಾ ಇದೆ. ಇದಕ್ಕೆ ಕಾರಣ ಪರಿಸರ ಇಲಾಖೆಯ ಒಂದು ಅನುಮತಿ ಬೇಕು ಎನ್ನುವಂಥದ್ದಷ್ಟೇ ಕಾರಣವನ್ನ ಕೊಡ್ತಾ ಇದ್ದಾರೆ ಹೊರತು, ಆದ್ರೆ ಕಾಮಗಾರಿ ಇವತ್ತು ಸ್ಥಗಿತವಾಗಿರೋ ಬಗ್ಗೆ, ಅಲ್ಲಿರುವಂತಹ ಎಲ್ಲಾ ಪೈಪ್ ಲೈನ್ಗಳು ಬೇಕಾಬಿಟ್ಟಿಯಾಗಿ ಬಿದ್ದಿರೋ ಬಗ್ಗೆ, ಅನಾಥವಾಗಿರುವ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತು ನ್ಯೂಸ್ 18 ಆ ಊರಿಗೆ ಹೋಗಿ ಅವರನ್ನ ಎಚ್ಚರಿಸುವಂತ ಒಂದು ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಈ ಕಾಮಗಾರಿ ವೇಗ ಪಡೆಯುತ್ತೆ ಎನ್ನುವಂತಹ ಒಂದು ಭರವಸೆ ಇದೆ. ದರ್ಶನಾಯಕ್, ತಮ್ಮೆಲ್ಲ